ಈ ಶುಭವಾದಂತಹ ಸಂದರ್ಭಕ್ಕೆ ನಾನು ಸಾಕ್ಷಿಯಾಗುತ್ತೇನೆ ಅಂತ ತಿಳ್ಕೊಂಡಿರಲಿಲ್ಲ. ಇದು ನನಗೊಂದು ಭಾಗ್ಯ ಅಂತ ಭಾವಿಸ್ಕೊಳ್ತೇನೆ. ಮಕ್ಕಳಲ್ಲಿರಬಹುದಾದಂತಹ ಹೊಸತನವನ್ನು ಹುಡುಕುವುದಕ್ಕೆ ಇದೊಂದು ಅವಕಾಶ. ಇಷ್ಟೆಲ್ಲ ನಾವು ದಿನಂಪ್ರತಿ ಶಾಲೆ, ಅಭ್ಯಾಸ, ಶಿಕ್ಷಕರು, ಮನೆ, ಮಠ ಮತ್ತು ಟ್ಯೂಷನ್ನು ಇಷ್ಟಕ್ಕೆ ನಾವು ಹೋಗ್ಬಿಡ್ತಾ ಇದ್ವಿ. ಇವತ್ತು ಮಾತ್ರ ಹಾಗಲ್ಲ. ನಾವೇನು ತಿಳ್ಕೊಂಡಿದ್ದೇವೆ, ಹುತ್ತದಲ್ಲಿ ಹಾವಿರ್ತದೆ, ಆ ಹುತ್ತದಲ್ಲಿ ಯಾವ ಹಾವಿರ್ತದೆ ಅಂತ ಗೊತ್ತಾಗೋದಿಲ್ಲ. ಆದರೆ ಹುತ್ತದಲ್ಲಿ ಹಾವಿರ್ತದೆ ಅಂತ ನಮ್ಮ ಕಲ್ಪನೆ ಉಂಟು. ಆದರೆ ಆ ಹುತ್ತವನ್ನು ಕಟ್ಟುವುದು ಹಾವಲ್ಲ, ಅದು ಗೆದ್ದಲು. ಹುತ್ತವನ್ನು ಕಟ್ಟುವುದು ಹಾವಲ್ಲ, ಅದು ಗೆದ್ದಲು. ಪರಿಶ್ರಮಪಟ್ಟು ಕಟ್ಟುವುದು ಗೆದ್ದಲು, ವಾಸ ಮಾಡುವುದು ಹಾವು. ನೆನಪಿಟ್ಕೊಳ್ಳಿ, ಕೈ ಹಾಕಬೇಡಿ, ಕಚ್ತದೆ. ಗೆದ್ದಲು ಕಟ್ಟಿದ್ದು ಅಂತ ಎಲ್ಲಿಯಾದರೂ ತಪ್ಪಿ ಕೈ ಹಾಕಿದರೆ ಒಳಗಿದ್ದ ಹಾವು ಏನು ಅಂತ ಗೊತ್ತಿಲ್ಲ. ಒಳ್ಳೆ ಹಾವಾದರೆ ತೊಂದರೆ ಇಲ್ಲ, ಕೆಟ್ಟದ್ದಾದರೆ ಅಪಾಯ. ಹಾಗಾಗಿ ಅಂತಹ ಗೆದ್ದಲು ಕಟ್ಟಿದ, ಇದು ಗೆದ್ದಲು ಕಟ್ಟಬೇಕು. ಈಗ ನಾವೆಲ್ಲ ಗೆದ್ದಲು ಹುಳುಗಳು, ನಾವು ಕಟ್ಟಿದ್ರ ಮೇಲೆ ಯಾರ್ಯಾರು ಏನೋ ಮಾಡ್ತಾ ಇದ್ದಾರೆ. ಆದರೆ ಕಟ್ಟಿದ ಗೆದ್ದಲಿಗೆ ಕಾಣಿಸುವಂಥ ಅವಕಾಶ ಇಲ್ಲ. ಕಟ್ಟುವವರು ನೀವು. ಇವತ್ತಿರಬಹುದಾದ ನಿಮ್ಮ ಪ್ರತಿಭೆ ನಿಮ್ಮ ಅಕ್ಕಪಕ್ಕದವನಿಗೆ ಯಾರಿಗೂ ಗೊತ್ತಿರಲಿಲ್ಲ. ಈಗ ನೋಡಿದ್ರಲ್ಲ, ಈ ಯೋಗಾಸನ, ಈ ಆಸನ ಅವಳು ಮಾಡ್ತಾಳೆ ಅಂತ ಗೊತ್ತಿತ್ತಾ? ಅದನ್ನು ಕಂಡಿದ್ರ? ಹಾಡುವವರೊಬ್ಬರು, ಯಕ್ಷಗಾನಕ್ಕೆ ಬಂದವರೊಬ್ಬರು, ಅವರು ಏನೆಲ್ಲ ಪರಿಶ್ರಮ ಮಾಡಿದ್ದಾರೆ, ಅವರಲ್ಲಿ ಏನೇನು ಉಂಟು ಎನ್ನುವುದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೊಂದು ಅವಕಾಶ ಸಿಕ್ತಲ್ಲ. ಆಗಲೇ ಮಾನಸ ಮೇಡಮ್ ಹೇಳಿಬಿಟ್ಟಿದ್ದಾರೆ, ನಾನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯ ಪಾದ ಮಾದತ್ತೆ ಒಂದೇ ಸಾಲು ಸಾಕು ನಿಮಗೆ. ಅವರಿಂದ, ಸಹಬ್ರಹ್ಮಚಾರಿಗಳಿಂದ, ಆಮೇಲೆ ತನ್ನ ಬುದ್ಧಿಮತ್ತೆಯಿಂದ, ಕಾಲದಿಂದ ಎಲ್ಲವನ್ನು ಕಲಿತಾಗ ಇದನ್ನೆಲ್ಲವನ್ನು ಕಾಣಬೇಕು ನೀವು. ಬರೀ ಮೊಬೈಲ್ನಲ್ಲಿ ಎಲ್ಲ ಸಿಗ್ತದೆ ಅಂತ ಮೊಬೈಲ್ನಲ್ಲಿ ಹೀಗೆ ತಲೆ ಕೆಳಗೆ ಹಾಕಿದರೆ ನಾವು ತಲೆ ಎತ್ತು ನಿಲ್ಲಕ್ಕೆ ಆಗೋದಿಲ್ಲ ಅಂತ ಅವ್ರು ಹೇಳಿದರು, ದೊಡ್ಡವ್ರು ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ನಾನು ತಂದು ಭಾಷಣ ಮಾಡಿದರೆ ನೀವು ತಿದ್ದುತ್ತೀರಿ ಅಂತಲ್ಲ. ನನಗಿಂತ ಚೆನ್ನಾಗಿ ಶಿಕ್ಷಕರು ಸರ್ ಭಾಳ ಚೆನ್ನಾಗಿ ಮಾತಾಡ್ತಾರೆ, ನನಗೆ ಗೊತ್ತಿದೆ. ಆದರೆ ಯಾವಾಗಲೂ ಮಕ್ಕಳಿಗೆ ಪಾಠ ಮಾಡುವವ ತಂದೆ ಶಿಕ್ಷಕರಾದರೂ ಆಗೋದಿಲ್ಲ, ಶಾಲೆಗೆ ಕಳಿಸಬೇಕು. ಹಾಗಾಗಿ ಅಂಥ ಶಿಕ್ಷಣವನ್ನು ಕಲಿಯುವುದಕ್ಕೆ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ. ವಿದ್ಯಾರ್ಥಿ ಜೀವನ ಇದು ಮತ್ತೆ ಸಿಗೋದಿಲ್ಲ. ಅಂಥ ಜೀವನವನ್ನು ಓಡಬೇಕು, ದುಡಬೇಕು. ಗೆದ್ದವ ಯಾರು ಅಂತ ಆಲೋಚನೆ ಮಾಡಿಕೊಳ್ಳಿ. ನೀವು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿ. ಒಬ್ಬೊಬ್ಬರಿಂದ ಒಂದೊಂದು ನುಡಿಗಳಿತ್ತು. ವಿದ್ಯೆಯ ಪರ್ವತವೇ ತಾನಾದ ಸರ್ವಜ್ಞ. ಅವ ಮುಟ್ಟದೇ ಇದ್ದಂಥ ಯಾವ ವಸ್ತುವೇ ಇಲ್ಲ, ಸರ್ವಜ್ಞ. ಹಾಗಾಗಿದ್ದಾನೆ. ಅವ ಎಷ್ಟು ಕಲ್ತಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಕಲಿಯುವುದು ಮಾತ್ರ ವಿದ್ಯೆ ಅಲ್ಲ, ಕಲಿಯುವುದರೊಟ್ಟಿಗೆ ಈ ಪರಿಸರವನ್ನು ತಿಳಿಯುವುದೇ ವಿದ್ಯೆ ಅಂತ ತಿಳ್ಕೊಳ್ತಾ, ಅವಕಾಶಕ್ಕಾಗಿ ತಮ್ಮೆಲ್ಲರಿಗೆ, ಬರೀ ನನಗೆ ಅವಕಾಶ ಕೊಟ್ಟವರಿಗೆಲ್ಲ, ಕೇಳುವ ನಿಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ, ಇಂಥ ಕಾರ್ಯಕ್ರಮಗಳು ವರ್ಷಕ್ಕೆ ಒಂದಲ್ಲ, ಭಾಳ ಖರ್ಚು ಬರ್ತದೆ, ಗೊತ್ತಿದೆ ನನಗೆ. ಒಂದು ಕಾರ್ಯಕ್ರಮ ಮಾಡಿದ್ರೆ ಅವರು ಸುಸ್ತಾಗಿ ಹೋಗ್ತಾರೆ. ಆದರೆ 4 ಕಾರ್ಯಕ್ರಮ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.